ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆ್ಯಂಡ್ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಹೊರಟಿರೋದು ಮೈಸೂರು ಕಡೆ. ಹೋಗಬೇಕಾದ್ರೆ ಮಳೆ ಬರ್ತಾ ಇತ್ತು. ಮೈಸೂರಲ್ಲಿ ನಾವು ಝೂವಿಗೆ ಹೋಗಿ ಅಲ್ಲಿ ಎಲ್ಲ ಪ್ರಾಣಿಗಳನ್ನು ನೋಡ್ಕೊಂಡು ಬಂದು ಅಕ್ಷರಾಗೆ ಕೂಡ ಪ್ರಾಣಿಗಳ ಪರಿಚಯ ಎಲ್ಲ ಮಾಡಿಸಿ ಕೊಟ್ಟೆವು. ಹಾಗೆ ಮೈಸೂರಿನ ರೋಡ್ಗಳು ಎಷ್ಟು ಕ್ಲೀನ್ ಇದೆ ಅಂತ ಹೇಳಿದರೆ ನನಗಂತೂ ತುಂಬ ಖುಷಿ ಆಯಿತು. ಝೂವಿಗೆ ಹೋಗಿ ಅಲ್ಲಿಂದ ನಾವು ನೆಕ್ಸ್ಟ್ ಊಟಕ್ಕೆ ಅಂತ ಹೋದ್ವಿ. ಊಟದಿಂದ ನೆಕ್ಸ್ಟ್ ನಾವು ಸ್ಯಾಂಡ್ ಮ್ಯೂಸಿಯಮಿಗೆ ಹೋದ್ವಿ. ಅದಂತೂ ತುಂಬ ಒಳ್ಳೆಯದಿತ್ತು. ಮರಳಿಂದ ಮಾಡಿದಂತಹ ಕಲಾಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಮೈಸೂರು ಹೋದರೆ ಅಲ್ಲಿಗೊಂದು ಸಲ ವಿಸಿಟ್ ಮಾಡಿ ಆಯಿತಾ. ಇದು ನೆಕ್ಸ್ಟ್ ಡೇ ಬೆಳಗ್ಗಿನ ವ್ಲಾಗ್. ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಮನೆಗೆ ನನ್ನ ಅತ್ತೆ ಊರಿಂದ ಬಂದಿದ್ದರು. ಹಾಗೆ ಬಂದು ಅವರು ಫ್ರೆಶ್ ಅಪ್ ಆಗಿ ಮಗುವಿನ ಜೊತೆ ಆಟಾಡ್ತಾ ಇದ್ದರು. ಅವ್ರು ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಅಂತೂ ಬರೋದಿಲ್ಲ. ಊರಲ್ಲಿದ್ದ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಬರ್ತಾರೆ. ಹಾಗೆ ಈ ಸಲ ಹಲಸಿನ ಹಣ್ಣಾಗಿತ್ತು ಅಂತ ಅದನ್ನು ತೊಗೊಂಡ್ಬಂದಿದ್ರು. ತುಂಬ ಸ್ವೀಟ್ ಇತ್ತು. ಹಾಗೆ ನುಗ್ಗೆಕಾಯಿ ಸೊಪ್ಪು, ಒಂದೇ ಲಗ ಅಂದರೆ ತಿಮ್ಮರೆ ಹಾಗೂ ನುಗ್ಗೆಕಾಯಿ ಕೋಡನ್ನು ಕೂಡ ತೊಗೊಂಡು ಬಂದಿದ್ದರು. ಹಾಗೆ ಅತ್ತೆ ಬಂದಮೇಲೆ ನಾವು ಮಾರ್ಕೆಟಿಗೆ ಹೋದ್ವಿ. ಅಲ್ಲಿ ಹೋಗಿ ತುಂಬ ಫ್ರೂಟ್ಸನ್ನೆಲ್ಲ ತೊಗೊಂಡು ಬಂದ್ವಿ. ಅವರಿಗೆ ಊರಿಗೆ ತೊಗೊಂಡು ಹೋಗ್ಲಿಕ್ಕೆ ಸಹ ಬೇಕಿತ್ತು. ಈ ಸಲ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಲಿಚಿ ಮಾರ್ತಾ ಇದ್ರು ಆಯಿತಾ. ಹಾಗೆ ಅದನ್ನು ತಗೊಂಡು ಬಂದು ಈ ಥರ ಸಿಪ್ಪೆ ಎಲ್ಲ ತೆಗೆದು ಅದರಲ್ಲಿ ಬೀಜ ಉಂಟಲ್ಲ ಅದನ್ನು ನಾನು ಒಂದು ಖಾಲಿ ಪಾಟಲ್ಲಿ ಹಾಕಿಟ್ಟಿದ್ದೇನೆ. ಸೊ ಹಾಕಿ ಒಂದು 3-4 ಡೇಸಲ್ಲಿ ನೋಡಬೇಕಾದ್ರೆ ನಿಧಾನಕ್ಕೆ ಮೊಳಕೆ ಬರ್ತಾಯಿತ್ತು. ನೋಡುವ, ಇದು ಗಿಡ ಮಾಡಿ ಇದನ್ನೊಂದು ಊರಲ್ಲಿ ತಗೊಂಡೋಗಿ ಮರ ಮಾಡುವ ಅಂತ ಇದ್ದೇನೆ. ಅತ್ತೆ ಹಲಸಿನ ಹಣ್ಣು ತಂದಿದ್ರಲ್ವ, ಅದರದ್ದು ಗಟ್ಟಿ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಗಟ್ಟಿ ಮಾಡುವ ಅಂತ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. ಅದನ್ನು ನಮ್ಮ ಮನೇಲಿ ನಾನು ಮಾತ್ರ ತಿನ್ನೋದು. ಹಾಗೆ ನನಗೆ ಬೇಕಾದಷ್ಟು ಮಾತ್ರ ನಾನು ಮಾಡಿದ್ದು. ಇಲ್ಲಿ ನಾನು ನೆನೆಸಿಟ್ಟ ಅಕ್ಕಿಗೆ ಹಲಸಿನ ಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಉಪ್ಪು ಹಾಗೂ ಸ್ವಲ್ಪ ಪೆಪ್ಪರನ್ನು ಕೂಡ ಹಾಕ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೇನೆ. ಅದಾದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿದೆ. ಅಂದರೆ ನನಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದು ಬೆಂದ ನಂತರ ಇದೇ ಥರ ತಿನ್ನಲಿಕ್ಕೆ ಸಿಗ್ತದೆ. ಅದು ತುಂಬ ರುಚಿಯಾಗಿರ್ತದೆ. ಕೆಲವರು ಅದನ್ನು ರುಬ್ಬುವಾಗಲೇ ಹಾಕ್ಕೊಳ್ತಾರೆ. ನಾನು ಮಾತ್ರ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಹಾಗೂ ಅದಕ್ಕೆ ಬೇಕಾದ ಎಲೆ ಇರಲಿಲ್ಲ. ಅದಕ್ಕೆ ನಾನು ಅತ್ತೆ ಊರಿಂದ ತಂದ ಬಾಳೆ ಎಲೆ ಇತ್ತು, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಗಟ್ಟಿಯನ್ನು ಅದರಲ್ಲೇ ಮಾಡಿಕೊಂಡೆ. ನನಗಂತೂ ಇದು ತುಂಬ ಇಷ್ಟ ಆಯಿತಾ. ನಮ್ಮ ಮನೆಯಲ್ಲಿರೋ ನನ್ನ ಹಸ್ಬೆಂಡಿಗೆಲ್ಲ ಇಷ್ಟ ಆಗೋದಿಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ನನಗೆ ಬೇಕಾದಷ್ಟು ಮಾತ್ರ ಮಾಡಿಕೊಂಡೆ. ನೋಡಿ, ಈ ಥರ ಸಾರಿಸಿ ಎಲ್ಲ ಆದ ನಂತರ ನಾವು ಇಡ್ಲಿಯನ್ನು ಹೇಗೆ ಬೇಯಿಸ್ತೇವೆ ನೋಡಿ, ಅದೇ ಥರ ಇದನ್ನು ಬೇಯಿಸಿದರೆ ಆಯಿತು. ನಾನು ಇಲ್ಲಿ ತುಂಬ ತೆಳ್ಳಗೆ ಹಾಕಿರೋದ್ರಿಂದ 10-15 ನಿಮಿಷ ಒಂದು ಹಬೆ ತೆಗೆದ್ರೆ ಸಾಕಾಗ್ತದೆ. ಚೆನ್ನಾಗಿ ಬೆಂದಿರ್ತದೆ. ನೋಡಿ, ಬಿಸಿ ಬಿಸಿಯಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಹಾಕಿ ಇದನ್ನು ತಿಂತೇನೆ. ರುಚಿ ಹೇಗಿದೆ ಅಂತ ನೋಡ್ತೇನೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟ್ ಕೂಡ ಇದೆ. ತುಂಬ ಒಳ್ಳೆಯದಿದೆ ಆಯಿತಾ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಊರಲ್ಲಿರುವವರಿಗೆ ನಾನು ಹೇಳಬೇಕು ಅಂತ ಇಲ್ಲ, ನೀವು ಮಾಡ್ತಾ ಇರ್ತೀರಿ. ಸೊ ಇವರು ತಿನ್ನೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವರಿಗೆ ನಾನು ಸ್ಯಾಂಡ್ವಿಚ್ ಮಾಡುವ ಅಂತ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಗೂ ಕಾಯಿ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ನೀರುಳ್ಳಿ ಕೂಡ ಹಾಕ್ಕೊಂಡು ಬಾಡುವ ತನಕ ಅದನ್ನು ಬೇಯಿಸಬೇಕು. ಅದಾದ ನಂತರ ನಾನು ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೇನೆ. ಹಾಗೂ ನಾನಿಲ್ಲಿ ತುರಿದಿಟ್ಟಂತಹ ಕ್ಯಾರೆಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣ, ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದರೆ ಆಯಿತು. ಇದನ್ನು ನಾವು ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಚೀಸ್ ಸ್ಲೈಸನ್ನು ಕೂಡ ಇಟ್ಟಿದ್ದೇನೆ. ನಿಮಗೆ ಇಷ್ಟ ಆದರೆ ಚೀಸ್ ಹಾಕ್ಕೊಳ್ಳಿ, ಹಾಕಲೇಬೇಕು ಅಂತ ಏನಿಲ್ಲ. ಹೀಗೆ ಮಾಡಿದರೂ ಕೂಡ ತುಂಬ ಒಳ್ಳೆಯದಿರ್ತದೆ. ಈ ಥರ ರೆಡಿ ಮಾಡಿಕೊಂಡು ಇದನ್ನು ಓವೆನ್ನಲ್ಲಿ 2 to 3 ಮಿನಿಟ್ಸ್ ಇಟ್ಟರೆ ಸಾಕು. ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗ್ತದೆ. ಸೊ ಮನೆಯಲ್ಲಿ ಒಂದು ತಿಂಡಿ ಒಬ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಇನ್ನೊಬ್ಬರಿಗೆ ನಾವು ಬೇರೆ ಥರ ಏನಾದರೂ ತಿಂಡಿ ಮಾಡ್ಕೊಳ್ಬೇಕಾಗ್ತದೆ. ಇದು ಎಲ್ಲರ ಮನೆಯಲ್ಲಿ ಕಾಮನ್ ಅಂತ ಅನ್ನಿಸ್ತದೆ ನನಗೆ. ಇವಾಗ ನಮ್ಮ ಸ್ಯಾಂಡ್ವಿಚ್ ರೆಡಿ.
ಇದನ್ನೆಲ್ಲ ತಿಂದ್ಕೊಂಡು ನಾನು ಮತ್ತು ನನ್ನ ಮಗಳು ಕೆಳಗೆ ಒಂದು ರೌಂಡ್ ಆಟ ಆಡ್ಕೊಂಡು ಬರುವ ಅಂತ ಹೋದ್ವಿ. ಸೊ ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಮಾತುಕತೆ ಹರಟೆ ಎಲ್ಲ ಮಾಡ್ತಾಯಿದ್ಲು. ಅಲ್ಲಿಂದ ಅವಳದು ಫೇವ್ರೆಟ್ ಸ್ಪಾಟಿಗೆ ಹೋದ್ವಿ. ಇದು ನಮ್ಮ ಊರಲ್ಲಿ ಕೂಡ ಬಾಲ್ಯಲ್ಲೆಲ್ಲ ಆಗ್ತದಲ್ಲ ಅಂಥ ಹೂ ಇದು. ಅದನ್ನು ಇಲ್ಲಿ ಕ್ರೋಟನ್ ಥರ ಯೂಸ್ ಮಾಡ್ತಿದ್ದಾರೆ. ಸೊ ಅದನ್ನು ತೆಗೆಯೋದು, ನನ್ನ ಕೈ ಮೇಲೆ ಹಾಕೋದು, ಇದೇ ಥರ ಆಟ ಆಡ್ತಾ ಇರ್ತಾಳೆ. ಪ್ರತಿದಿನ ಸಂಜೆ 1:30 ಇಂದ 2 ಗಂಟೆ ಈ ಥರ ಆಟ ಆಡ್ತಾ ಇರ್ತಾಳೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.